ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಲೇಷ್ಯಾ ಕೋಲಾಲಂಪುರದ ಕುನ್ ಯಾಮ್ ಥಾಂಗ್ ಟೆಂಪಲ್ ಮುಂದೆ ಇದ್ದೀನಿ. ಆಕ್ಚುಲಿ ಸ್ಕ್ರೀನ್ ಮೇಲೆ ನಿಮಗೆ ಹೆಸರು ಕರೆಕ್ಟ್ ಆಗಿ ಬರೆಯಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ನನ್ನ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ವಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಕರೆಕ್ಟ್ ಆಗಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಓಕೆ, ಮಲೇಷ್ಯಾಗೆ ಬಂದು ಫಸ್ಟ್ ಟೈಮ್ ನಾನು ಈ ಟೆಂಪಲ್ಗೆ ಬರ್ತಿರೋದು. ಸೊ ಇಲ್ಲಿ ಪ್ಯೂರ್ ವೆಜ್ ಲಂಚ್ ಸಿಗುತ್ತೆ ಅಂತ ಕೇಳಿದ್ದೀನಿ ನಾನು, ಗೊತ್ತಿಲ್ಲ, ಒಳಗೆ ಹೋಗಿ ಟ್ರೈ ಮಾಡಬೇಕು. ಸೊ ಒಳಗೆ ಹೋಗಿ ನಿಮ್ಗೆ ಏನೇನು ಸಿಗುತ್ತೆ, ಎಷ್ಟು ಬೆಲೆ ಎಲ್ಲದನ್ನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ, ತೋರಿಸ್ತಾ ಹೋಗ್ತೀನಿ. ಓಕೆನಾ? ಅಂಡ್ ದೇವ್ರ ದರ್ಶನ ಮಾಡ್ಕೊಂಡು ಒಳಗೆ ಹೋಗೋಣ ಅನ್ಕೊಳ್ತಾ ಇದೀವಿ. ಬನ್ನಿ ನೋಡೋಣ. ಈ ಜಾಗ ಏನಂತ ಹೇಳಿದ್ರೆ ಅನ್ಎಕ್ಸ್ಪ್ಲೋರ್ಡ್ ಆಯ್ತಾ. ನಮ್ಮ ಟೂರಿಸ್ಟ್ಗಳಿಗೆ ಆಕ್ಚುಲಿ ಜಾಸ್ತಿ ಗೊತ್ತೇ ಇಲ್ಲ ಅನ್ಕೊಳ್ತೀನಿ. ಎಲ್ಲ ಇಲ್ಲಿನವರು ಇಲ್ಲಿ ಜಾಸ್ತಿ ಬರ್ತಾರೆ ಅಂತ ನಂಬಿದೀನಿ. ಖಂಡಿತವಾಗ್ಲೂ ಇದು ಅನ್ಎಕ್ಸ್ಪ್ಲೋರ್ಡ್ ಜಾಗ. ಸೊ ನಾನು ನಿಮಗೋಸ್ಕರ ತುಂಬಾ ರಿಸರ್ಚ್ ಮಾಡಿ ಇದನ್ನ ತೋರಿಸ್ತಾ ಇದ್ದೀನಿ. ಹೋಪ್ ನಿಮಗೆ ತುಂಬಾ 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 ಖುಷಿ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ನಾನು ಇದು ಮೊದಲನೇ ಸಲ ಬರ್ತಿರೋದು. ಹೇಗಿದೆ ಅಂತ ನಾನು ನೋಡಿ ಕರೆಕ್ಟ್ ಆಗಿ ಹೇಳ್ತೀನಿ ನಿಮ್ಗೆ, ಆಯ್ತಾ? ಅಂಡ್ ಇದು ಸೋಮವಾರದಿಂದ ಶುಕ್ರವಾರ ತನಕ ಇರುತ್ತೆ. ಶನಿವಾರ ಭಾನುವಾರ ರಜಾ. ಫಸ್ಟ್ ವೀಕ್ ಮತ್ತೆ ಲೂನಾರ್ ಅದೇನೋ ಇದೆ, ಅವಾಗ ಫಸ್ಟ್ ಮತ್ತೆ 15th ಲೂನಾರ್ ಇದ್ರಲ್ಲಿ ಮಾತ್ರ ಶನಿವಾರ ಭಾನುವಾರ ತೆಗ್ದಿರುತ್ತೆ. ಇಲ್ಲಾಂದ್ರೆ ಶನಿವಾರ ಭಾನುವಾರ ರಜಾ. ಮಂಡೇ ಟು ಫ್ರೈಡೆ ಬೆಳಗ್ಗೆ 11ರಿಂದ ಮಧ್ಯಾಹ್ನ 2:30 ತನಕ ಇರುತ್ತೆ. ಅಂಡ್ ಇದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಪ್ಯೂರ್ ವೆಜಿಟೇರಿಯನ್, ಜೊತೆನಲ್ಲಿ ನೋ ಆನಿಯನ್ ನೋ ಗಾರ್ಲಿಕ್, ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕದೇ ಇರುವಂತದ್ದು ಪ್ಯೂರ್ ವೆಜಿಟೇರಿಯನ್ ಮಲೇಷ್ಯಾಲಿ ನಿಮಗೋಸ್ಕರ ತೋರಿಸ್ತಾ ಇದೀನಿ. ಬನ್ನಿ ನೋಡೇ ಬಿಡೋಣ. ಗೋಬಿ ಮತ್ತೆ ಕ್ಯಾರೆಟ್ ಏನೇನು ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಹಾಕೊಂಡು ಹೋಗಿ ಆಮೇಲೆ ತೂಕ ಮಾಡಿಸೋದು, ಆಯ್ತಾ? ಹಾಕೋ ಹಾಕೋ. ಇವನ್ ಹಾಕೊಳ್ಳದೆ ಇರೋ ಐಟಮ್ಸ್ ನಾನು ಹಾಕೊಳ್ತೀನಿ ಅಲ್ವಾ, ಟೇಸ್ಟ್ ಮಾಡಕ್ ಈಸಿ ಆಗಿರುತ್ತೆ. ಏನೋ ಸಾಂಬಾರ್ ತರ ಇತ್ತು, ಅನ್ನ ಇದೆಯಲ್ಲ ಅಂತ ಪಕ್ಕದಲ್ಲಿ ಹಾಕೊಂಡಿದೀನಿ ಅಷ್ಟೇ. ನೋಡೋಣ. ಮೈಕ್ ಆನ್ ಇದೆ ಅಲ್ವಾ? ಇದೇನೋ ತರಕಾರಿಗಳು, ಪೈನಾಪಲ್ಲು, ಕ್ಯಾಪ್ಸಿಕಮ್ಮು, ಟೊಮೆಟೊ ಎಲ್ಲ ಕಾಣಿಸ್ತಾ ಇದೆ. ಅಯ್ಯೋ, ಬರೀ ಕ್ಯಾಪ್ಸಿಕಮ್ ಇರಬೇಕು. ಪೈನಾಪಲ್ ಇದೆ. ಇದು ನೀವು ತಿಂತೀರಾ ಅನ್ಸುತ್ತೆ. ಇದೇನೋ ಗೊತ್ತಿಲ್ಲ, ನನಗೆ ಬೇಡ ಅನ್ನಿಸ್ತಾ ಇದೆ. ಇದು ಟೋಫು ಇರಬೇಕು. ಸೊ ಟೋಫು ಒಂಚೂರು ಹಾಕೊಳ್ತಾ ಇದೀನಿ ನಾನು. ಏನೋ ಸೊಪ್ಪಿಂದು ಇದನ್ನು ಹಾಕೊಳ್ತೀನಿ. ಇದೇನೋ ಇದು ನಾನು ಹಾಕೊಳ್ತಾ ಇದೀನಿ. ಆಲಪ್ಪು ತಗೊಂಡಿದ್ದಾನಲ್ವಾ? ಇದು ತಗೊಂಡಿದ್ದಾನೆ ನೋಡಿ, ಒಂದು ತಟ್ಟೆ ನೋಡಿ. ಆದ್ರೂ ನಾನು ಹಾಕೊಂಡಿದ್ದೀನಿ, ನೋಡೋಣ ಅಂತ, ಗೊತ್ತಿಲ್ಲ. ಫ್ರೈಡ್ ಪೊಟ್ಯಾಟೊ ಅನ್ನೋದಕ್ಕೆ ನಾನು ಹಾಕೊಂಡೆ. ಥ್ಯಾಂಕ್ ಯು. ಸ್ಪೂನು ಫೋರ್ಕ್ ಎಲ್ಲಿದೆ ಗೊತ್ತಾ? ಒಂದ್ ನಿಮಿಷ ಈ ಕಡೆಗೆ ಹೋಗಿ ನೋಡ್ತೀನಿ. ಏನೇನು ತಟ್ಟೆ ಎಲ್ಲ ತುಂಬಿಸ್ಕೊಂಡು ಬಂದ್ಬಿಟ್ಟಿದೀನಿ, ತರಕಾರಿಗಳು ಜಾಸ್ತಿ ತುಂಬಿಸ್ಕೊಂಡಿದೀನಿ. ನೋಡೋಣ ಬನ್ನಿ. ಪೇ ಮಾಡೋ ಕಡೆ ಸ್ಪೂನು ಮತ್ತೆ ಫೋರ್ಕ್ ಇದೆಯಂತೆ, ಅಲ್ಲಿ ಪೇ ಮಾಡುವಾಗ ಗೊತ್ತಾಗತ್ತೆ. ತಿಂತ ಒಂದೊಂದನ್ನು ಹೇಳ್ತೀನಿ. ನಿಂಗೇನಾದ್ರು ಬೇಕಾ? ಚಿನ್ನ ಎತ್ತಿತ್ತು, ಅದೆಲ್ಲ ಇಡಬೇಡ. ವೆಜಿಟೇರಿಯನ್ ಸಾಸ್ ಬೇಡ, ಇದೆಲ್ಲ ಬೇಡ. ಇದೇನೋ ಬ್ರೆಡ್, ನೀವು ಬೇಕಾದ್ರೆ ಟ್ರೈ ಮಾಡ್ಬೋದ್ರಿ. ಇದು ಎಲ್ಲಿದೆ? ಯಾವುದು ನಾಸಿಗೆ ಮಕ್ಕಳು? ಗೊತ್ತಿಲ್ಲ, ಬಾ. ಥ್ಯಾಂಕ್ ಯು. Thank you.
ಸ್ಪೂನು ಫೋರ್ಕು ಎಲ್ಲ ತಗೊಂಡೆ. ನಮ್ 2 ಪ್ಲೇಟ್ ಇಂದ ಸೇರಿ 16 ರಿಂಗೆಟ್ 50 ಸೆಂಟ್ಸ್ ಆಯ್ತು. 1650. ಬನ್ನಿ ಹೋಗೋಣ. ಇಲ್ಲೆಲ್ಲ ಪಾರ್ಸಲ್ ತಗೊಂಡ್ ಹೋಗ್ತಿದ್ದಾರೆ ತುಂಬಾ ಜನ, ಡಬ್ಬಿಗಳಿಗೆ ಹಾಕೊಂಡು. ಆಕ್ಚುಲಿ ಎಕ್ಸ್ಕ್ಯೂಸ್ ಮೀ, ಸೋಯಾ ಖಾರ ಸೂಪರ್ ಆಗಿದೆ. ನನ್ನ ಫೇವ್ರೇಟ್ ಆಗೋಗಿದೆ ಇವಾಗ. ಯಾವುದು ಇದಾ? ಹಾ, ಪೂರಿನ ಕಟ್ ಮಾಡಿ ಹಾಕ್ತಾ ಇದ್ರು. ಇದೇನೋ ಇದು ಸೋಯಾಬೀನ್ ಅಂತೆ. ಡೀಪ್ ಫ್ರೈಡ್. ಎಕ್ಸ್ಕ್ಯೂಸ್ ಮೀ, ಎಣ್ಣೆ ಗೊತ್ತಾಗುತ್ತೆ. ನನ್ನ ಫೇವ್ರೆಟ್. ಇವರು ಹೇಗ್ ಲೆಕ್ಕ ಹಾಕ್ತಾರೆ ಗೊತ್ತಿಲ್ಲ, ಕೆಲವೊಂದಕ್ಕೆಲ್ಲ ಅಲ್ಲಿ ಪರ್ ಇದು ಅಂತ ಹಾಕ್ಬಿಟ್ಟಿದ್ದಾರೆ ದುಡ್ಡು. ಬಟ್ ಪ್ಲೇಟ್ ಎಲ್ಲ ನಾವು ಪ್ಲೇಟ್ ಹೆಂಗ್ ಹಾಕೊಂಡಿದೀವಿ ಅದನ್ನ ನೋಡ್ಕೊಂಡು ಲೆಕ್ಕ ಹಾಕ್ತಾರೆ. ಬಟ್ ಅದಕ್ಕೆ ಏನ್ ಕ್ಯಾಲ್ಕುಲೇಷನ್ ಇದೆ ಗೊತ್ತಾಗ್ಲಿಲ್ಲ, ನಂಗೆ ಅರ್ಥ ಆಗ್ಲಿಲ್ಲ. ಸುಮ್ಮನೆ ನಮಗೆ ರ್ಯಾಂಡಮ್ ಆಗಿ 1650 ಅಂತ ಹೇಳಿದ್ರು. ಒಂದು ಅಂದಾಜು ಅನ್ಸುತ್ತೆ. ಈ ಸಲಾಡು ಚೆನ್ನಾಗಿದೆ. ನಮ್ ಸೊಪ್ಪಿಂದು ಇದುವರೆಗೂ ತಿಂದಿರೋದ್ರಲ್ಲಿ ಸೊಪ್ಪಿಂದು ಎಲ್ಲದಕ್ಕಿಂತ ಕಡಿಮೆ ಇಷ್ಟ ಆಗಿದ್ದು. ಅದು ಬಿಟ್ರೆ ಇನ್ನೊಂದು ಟೋಪುದು ಹಾಕೊಂಡಿದ್ದಲ್ಲ, ಅದು ಕಡಿಮೆ ಇಷ್ಟ ಆಗಿದ್ದು. ಆಯಿಲ್ ಟೋಪು ನಮ್ಮ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿದೆ. ಸಲಾಡ್ಗಳಂತೂ ಸಕ್ಕತ್ತಾದ. ಆಲೂಗಡ್ಡೆ ಚೆನ್ನಾಗಿದೆಯಾ? ತಿನ್ನೋದು ಮುರ್ಕೊಂಡು ತಿನ್ನೋದು. ನೋಡಿ, ಇದು ಏನೋ ಫ್ರೈಡ್ ಆಲೂ, ಚೆನ್ನಾಗಿ ಸೆಸಮಿ ಸೀಡ್ಸ್ ಎಲ್ಲ ಹಾಕಿದ್ದಾರೆ, ಎಳ್ಳೆಲ್ಲ. ಹನಿ ಅನ್ಕೊಳ್ತೀವಿ. ಹನಿ ಚಿಲ್ಲಿ ಇಲ್ಲ. ಇದು ಟೋಪು ಇಡೋದು. ಬಟ್ ಇದು ಡೀಪ್ ಫ್ರೈಡ್ ತರ ಇದೆ. ಇದು ನನ್ನ ಫೇವ್ರೇಟ್ ಅಪ್ಪ. ಚೆನ್ನಾಗಿತ್ತಲ್ವ ಅದು? ಸೋಯಾದ ಏನೋ ಪೂರಿ ತರ. ಚೆನ್ನಾಗಿದೆ ಟೋಪುದು. ಏನಂದ್ರೆ ಒಳಗಡೆ ಸ್ವಲ್ಪ ಸಪ್ಪೆ ಅನ್ಸುತ್ತೆ, ಹೊರಗಡೆ ಸ್ವೀಟ್ ಆಗಿದೆ. ಬಟ್ ಡೀಪ್ ಫ್ರೈಡ್ ಚೆನ್ನಾಗಿ ಮಾಡಿದ್ದಾರೆ. ನಾವು ನಮ್ಮ ರೂಮಿಂದ ಗ್ರ್ಯಾಬ್ ತಗೊಂಡು ಇಲ್ಲಿಗೆ ಬಂದ್ವಿ. 8 ರಿಂಗೆಟ್ ಆಯ್ತು. ಇಲ್ಲೇನಾದ್ರು ಸ್ವಲ್ಪ ಶೆಕೆ. 8 ರಿಂಗೆಟ್ ಆಯ್ತು. ಆಯ್ತಾ, ಇದು KLCC ಹತ್ರನೇ ಬರುತ್ತೆ. ನೀವು ಪುಣ್ಯಾಮ್ ಸಾಂಗ್ ಟೆಂಪಲ್ ಅಂತಾನೆ ಹಾಕೊಳ್ಳಿ, ಡೈರೆಕ್ಟ್ ಗ್ರ್ಯಾಬ್ ಅಲ್ಲಿ ಇಲ್ಲಿ ತನಕ ಕರ್ಕೊಂಡ್ ಬಂದ್ಬಿಡ್ತಾರೆ. ಅಂಡ್ ಇದು 11 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ, ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಇದ್ದಾರೆ. ನಾನು ಯಾವ ರೆಸ್ಟೋರೆಂಟ್ ಅಲ್ಲೂ ಇಷ್ಟು ಜನ ಇರೋದು ನೋಡಿಲ್ಲ. ಪ್ಯೂರ್ ವೆಜಿಟೇರಿಯನ್ಗೆ ಇಷ್ಟು ಜನ ಇರೋದು ಆಶ್ಚರ್ಯ ಆಗ್ತಿದೆ, ಖುಷಿನೂ ಆಗ್ತಿದೆ ನನಗೆ. ತುಂಬಾ ಜನ ಪಾರ್ಸಲ್ಗಳು ತಗೊಂಡ್ ಹೋಗ್ತಾರೆ ಇಲ್ಲಿ, ತಿಂದ್ಬಿಟ್ಟು ತಗೊಂಡ್ ಹೋಗ್ತಾರೆ. ಕೆಲವ್ರು ಬರೀ ಡಬ್ಬ ಹಾಕಿಸ್ಕೊಂಡು ತಗೊಂಡ್ ಹೋಗ್ತಾರೆ ಡೈರೆಕ್ಟ್ ಆಗಿ. ಮೋಸ್ಟ್ಲಿ ಕೆಲ್ಸಕ್ಕೆ ಹೋಗೋರೆಲ್ಲ ಅನ್ಸುತ್ತೆ, ಅದು ಗೊತ್ತಿಲ್ಲ. ಆ ಟೆಂಪಲ್ ಪಕ್ಕದಲ್ಲಿ ಎಡಗಡೆಗೆ ಒಂದು ಇದ್ರ ತರ ಹೋಗುತ್ತೆ, ಕ್ಯಾಂಟೀನ್ ಅಂತ ಕೇಳ್ಬೇಕು ನೀವು. ಈ ದೇವಸ್ಥಾನದ ಕ್ಯಾಂಟೀನ್ ಅಂದ್ರೆ ಅಲ್ಲೇ ತೋರಿಸ್ತಾರೆ. ದೇವಸ್ಥಾನದ ಒಳಗಡೆನೆ ಆ ಪ್ರಿಮೈಸಸ್ ಅಲ್ಲೇ ಇದೆ, ಸೊ ಬರಬಹುದು. ಓಕೆ, ನಾ ಇದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕಂದ್ರೆ ಅಲ್ಲೇನೋ ಪ್ರೇಯರ್ ನಡೀತಿತ್ತು, ಅವಾಗ ತುಂಬಾ ಜನ ಇದ್ರು, ಒಳಗೆ ಹೋಗಕ್ ಆಗ್ಲಿಲ್ಲ. ಇದು ಮುಗಿಸ್ಕೊಂಡು ಹೋಗ್ಬೋದು, ಯಾಕಂದ್ರೆ ಅಲ್ಲಿ ಕ್ಲೋಸ್ ಮಾಡಲ್ಲ ದೇವಸ್ಥಾನ ಅಂತ ಹೇಳಿದ್ರು. 4 ಗಂಟೆಗೆ ಕಂಪ್ಲೀಟ್ ಕ್ಲೋಸ್ ಮಾಡತ್ತಾರೆ. ಸೊ ಮಧ್ಯಾಹ್ನ ಅಂತ ಏನು ಕ್ಲೋಸ್ ಆಗಲ್ಲ. ಸೊ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ದರ್ಶನ ಮಾಡ್ತೀವಿ. ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಪ್ಲೇಟ್ಸ್ ಅನ್ನ ನಾವೇ ಹಾಕ್ಬೇಕು, ಮನೆ ಸಪರೇಟ್ ಆಗಿ ಇಡಬೇಕು. ಫುಡ್ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ವೇಸ್ಟ್ ಮಾಡಿರ್ಬೇಕು, ಜಾಸ್ತಿ ಮಾಡಿರಬಾರ್ದು ಫುಡ್ ವೇಸ್ಟ್. ಸ್ಪೂನ್ಸು ಫೋರ್ಕ್ಸು, ಪ್ಲೇಟ್ಸ್ ಇಲ್ಲಿ ಸ್ಪೂನ್ಸು ಫೋರ್ಕ್ಸು ಇಲ್ಲೇ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ಏನಂತ ಹೇಳಿದ್ರೆ ನಾವ್ ಇಲ್ಲಿಗೆ ಬಂದಾಗ 12 ಕಾಲೇನೋ ಆಗೈತೇನೋ, 12 ಕಾಲ 12:30. ಬಟ್ ಇವಾಗ ನಾನು ತಟ್ಟೆ ಇಡಕ್ ಹೋಗೋಷ್ಟೊಳಗೆ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದಿದೆ. ಸೊ ಅಂದ್ರೆ ಕಡಿಮೆ ಆಗ್ತಾ ಇದೆ ನಂಬರ್ ಆಫ್ ಇದ್ದಿದ್ದು. ನನ್ನ ಸಜೆಷನ್ ಏನಂದ್ರೆ 11 ಗಂಟೆಗೆ ಓಪನ್ ಆಗತ್ತಲ್ವಾ, ನೀವು ಸಾಧ್ಯವಾದಷ್ಟು 11ರಿಂದ 11:30 ಒಳಗೆ ಬಂದ್ರೆ ಜನನೂ ಕಡಿಮೆ ಇರ್ತಾರೆ,
ನಿಮ್ಗೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಇದು ನನ್ನ ಇವತ್ತಿನ ಅನುಭವದ ಪ್ರಕಾರ ನನಗೆ ಅನ್ಸಿದ್ದು. ಓಕೆ, ಬಟ್ ಇಲ್ಲಿಗೆ ಮಲೇಷ್ಯಾಗೆ ಬಂದಾಗ ಇಲ್ಲಿಗೆ ಒಂದ್ಸಲ ವಿಸಿಟ್ ಕೊಡ್ಲೇಬೇಕು ಅಂತ ಮಾತ್ರ ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿ ಹೇಳ್ತೀನಿ ನಾನು ನಿಮ್ಗೆ. ನೋಡಿ, ಇಲ್ಲಿ ನೀಟಾಗಿ ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದಾರೆ. ಸೋಮವಾರ ಏನು, ಮಂಗಳವಾರ, ಬುಧವಾರ, ಗುರುವಾರ ಈ ತರ ಎಲ್ಲ ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದಾರೆ. ನೋಡಿ, ಫಸ್ಟ್ ಲೂನಾರ್ ಮಂತ್, 15th ಲೂನಾರ್ ಮಂತ್, ಶನಿವಾರ ಭಾನುವಾರ ಬಂದ್ರೆ ಅವಾಗ ಮಾತ್ರ ಇದಿರುತ್ತೆ. ಮಿಕ್ಕಿದೆಲ್ಲ ನೋಡಿ, ಇವತ್ತು ಆಕ್ಚುಲಿ ನಾವು ಬಂದಿರೋದು ಗುರುವಾರ ಏನೇನಿದೆ ಅಂದ್ರೆ ಮಿಕ್ಸ್ಡ್ ರೈಸ್, ಸೆಲರಿ ಸೂಪ್ ನೂಡಲ್ಸ್, ಕರಿ ನೂಡಲ್ಸ್, ಸೀವೀಡ್ ರೋಲ್ಸ್, ಟಾಮ್ ಯಾಮ್ ನೀ ಹೋ, ಟೊಮೆಟೊ ಸಾಸ್ ನೂಡಲ್ಸ್ ವೆಡ್ನೆಸ್ಡೇ, ಹರ್ಬಲ್ ಸೂಪ್ ಇರುತ್ತಂತೆ ವೆಡ್ನೆಸ್ಡೇ. ಅಂದ್ರೆ ನಿನ್ನೆ ಆಗೋಯ್ತು ಬಿಡಿ, ಸುಮ್ಮನೆ ನೋಡ್ತಾ ಇದ್ದೀನಿ. ಟೈಮಿಂಗ್ಸ್ ಬಂದು ಸೋಮವಾರದಿಂದ ಶುಕ್ರವಾರ 11 ಗಂಟೆಯಿಂದ 2:30. ಫಸ್ಟ್ ಅಂಡ್ 15th ಆಫ್ ದ ಲೂನಾರ್ ಮಂತ್ 7:30 AM to 2:30 PM. ಅಂಡ್ ಇಲ್ಲಿ ಪ್ಲೀಸ್ ಡು ನಾಟ್ ಯೂಸ್ ದ ಫಾಲೋಯಿಂಗ್ ಫುಡ್ಸ್ ಫಾರ್ ದಿ ಆಫರಿಂಗ್. ನೋ ಸ್ಮೋಕಿಂಗ್. ಇದು ಮೀಟು, ಎಗ್ಗು, ಲಿಕ್ಕರು, ಆನಿಯನ್, ಗಾರ್ಲಿಕ್ಕು. ನಾನು ಹೇಳದ್ನಲ್ಲ, ಇಲ್ಲಿ ಪ್ಯೂರ್ ವೆಜಿಟೇರಿಯನ್. ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇಲ್ಲ. ಪ್ಲೀಸ್ ಡು ನಾಟ್ ಈಟ್ ದೀಸ್ ಫುಡ್ ಇನ್ ದ ಟೆಂಪಲ್. ಫಿಶ್ ಅಂದ್ರೆ ಸೀ ಫುಡ್, ಚಿಕನ್ನು, ಲಿಕ್ಕರ್ ಹಾಕಿದ್ದಾರೆ, ಮತ್ತೆ ಆನಿಯನ್, ಗಾರ್ಲಿಕ್ ಎರಡು ಹಾಕಿದ್ದಾರೆ. ಇರು ನೋಡಿದ್ರಿ ಅಲ್ವಾ, ಕೊನ್ ಯಾಮ್ ಥಾಂಗ್ ಟೆಂಪಲ್ಗೆ ಬಂದು ನಾವು ದರ್ಶನನೂ ಮಾಡ್ಕೊಂಡ್ವಿ, ಹಾಗೆ ಒಳ್ಳೆ ಪ್ಯೂರ್ ವೆಜಿಟೇರಿಯನ್ ಊಟನೂ ಮಾಡಿದ್ವಿ. ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇಲ್ಲದೆ ಇರುವಂತ ಪ್ಯೂರ್ ವೆಜಿಟೇರಿಯನ್. ಇದು ಅನ್ಎಕ್ಸ್ಪ್ಲೋರ್ಡ್ ಜಾಗ. ಎಷ್ಟೊಂದು ಜನ ಇದನ್ನ, ಎಸ್ಪೆಷಲಿ ಟೂರಿಸ್ಟ್ಗಳಿಗೆ ಈ ಜಾಗ ಗೊತ್ತೇ ಇಲ್ಲ. ಇದು ನಿಮ್ಗೆ KLCC ಹತ್ರನೇ ಬರುತ್ತೆ. ನೀವು ಟೆಂಪಲ್ ನೇಮ್ನೇ ಹಾಕೊಂಡ್ರು ಆರಾಮಾಗಿ ಕ್ಯಾಬ್ ತಗೊಂಡು ಇಲ್ಲಿಗೆ ಬರಬಹುದು. ಓಕೆನಾ? ಬೇರೆ ಮೀನ್ಸ್ ಏನಿದೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನಂತೂ ಡೈರೆಕ್ಟ್ ಆಗಿ ಗ್ರಾಬ್ ಮಾಡ್ಕೊಂಡು ಬಂದೆ. ಸೊ ಇಲ್ಲಿ ಪಕ್ಕದಲ್ಲೇ ಬಸ್ ಸ್ಟಾಪ್ ಇರೋದು ನೋಡಿದ್ರೆ ಬಸ್ಸು ಇರಬಹುದು ಅನ್ಸುತ್ತೆ. ಅಂಡ್ ಟ್ವಿನ್ ಪೆಟ್ರೋನಾಟ್ ಅವರ್ಸ್ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿಂದ ನೀವು ವಾಕ್ ಮಾಡ್ಕೊಂಡು ಇಲ್ಲಿಗೆ ಬರಬಹುದು. ಓಕೆ, ಸೊ ಇವತ್ತಿನ ಎಪಿಸೋಡು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಾವು ಫಸ್ಟ್ ಒಂದು ಪ್ಲೇಟ್ ಹಾಕೊಂಡಾಗ 16.5 ರಿಂಗೆಟ್ ಆಯ್ತಲ್ವಾ, ಆಮೇಲೆ ಒಂಚೂರು ರೀಫಿಲ್ ಮಾಡ್ಕೊಂಡು ಬಂದ್ವಿ. ಏನೇನು ಇಷ್ಟ ಆಯ್ತು ಅದು ಮಾತ್ರ ಇನ್ನೊಂದ್ಸಲ ಹಾಕಿಸ್ಕೊಂಡು ಬಂದಿದ್ದಕ್ಕೆ 5 ರಿಂಗೆಟ್ ಆಯ್ತು. ಸೊ ಟೋಟಲಿ 21.5 ರಿಂಗೆಟ್ ಆಯ್ತು. ಇಲ್ಲಿ ಆಲ್ಮೋಸ್ಟ್ 3 ಜನದ ಊಟ ಫುಲ್ಲು ಅಂತ ಅನ್ಕೊಳ್ಳಿ. 3 ಜನಕ್ಕೆ 21.5 ರಿಂಗೆಟ್, 380 ರೂಪಾಯಿ. ಬಟ್ ತುಂಬಾನೇ ಚೆನ್ನಾಗಿತ್ತು. ಸೊ ತುಂಬಾ ಖುಷಿ ಆಯ್ತು ಮನಸ್ಸಿಗೆ, ಹೊಟ್ಟೆಗೆ, ನಾಲ್ಗೆಗೆ, ಕಣ್ಣಿಗೆ ಎಲ್ಲದಕ್ಕೂ ಖುಷಿ ಆಯ್ತು. ಸೊ ಎಸ್, ಇವತ್ತಿನ ಎಪಿಸೋಡ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಂಬಿದೀನಿ. ಇದೇ ತರ ಮಲೇಷಿಯನ್ ಸೀರೀಸ್ ನ ನೋಡ್ತಾ ಇರಿ. ಸಾಕಷ್ಟು ವಿಡಿಯೋಗಳು, ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೋಸ್ಕರ ಕೊಡ್ತಾ ಇರ್ತೀನಿ. ಸೊ ಇದಿಷ್ಟ ಆಗ್ತಿದೆ ಅಂತ ನಂಬಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ. ಈಗ ನಾವು ಮತ್ತೆ ನಮ್ಮ ಹೋಟೆಲ್ ಕಡೆಗೆ ಹೊರಟ್ವಿ. ಓಕೆನಾ? ಟಾಟಾ, ಬೈ ಬೈ, ಲವ್ ಯು ಆಲ್.